ರಾತ್ರಿ ನಾವು ಮಲಗಿದ್ದಾಗ ನನ್ನ ಮುಖದ ಮೇಲೆ ಟಾರ್ಚ್ ಲೈಟ್ ಬಿತ್ತು. ನೋಡಿದ್ರೆ ಎಲ್ಲಿ ಕಳ್ಳ ಎಲ್ಲಿ? ಇಲ್ಲಿದ್ದೀನಿ. ಅಯ್ಯಯ್ಯೋ, ನೀನೇ ಇಷ್ಟ ಹೆದರ್ಕೊಂಡಿದ್ಯಾ ಮಾವ? ಇವ್ರು ನಿನ್ ಮಾವನ? ಇನ್ನೇನು ಸೈಜ್ ನೋಡಿ ಗಾಮ ಅನ್ಕೊಂಡ್ಯಾ? ನಾನೇ ಅವಳ ನಿಜವಾದ ಮಾವ, ಚಿತ್ರ ಪ್ರಪಂಚದ ಜೀವ, ಸ್ಟೋರಿ ರೈಟರ್ ಆಗಿರೋ ನನ್ನ ಫೈಟರ್ ಅಂತ ತಿಳ್ಕೊಂಡು ಒಳಗಡೆ ಹಾಕ್ಸ್ಬಿಟ್ಯಾ? ಐ ಆಮ್ ಸಾರಿ ಸರ್. ಓಕೆ, ನಾನು ಕ್ಷಮೆಯಾಧರಿತ್ರಿ, ನಿನ್ನ ಅಪರಾಧವನ್ನು ಮನ್ನಿಸಿದ್ದೇನೆ ಮಿತ್ರ. ಇನ್ಸ್ಪೆಕ್ಟರ್, ದಯವಿಟ್ಟು ಅವ್ರನ್ನ ರಿಲೀಸ್ ಮಾಡ್ಬಿಡಿ. ತಪ್ಪು ನಂದು. ಐ ಆಮ್ ಸಾರಿ. ಕಾನ್ಸ್ಟೇಬಲ್, ರಿಲೀಸ್ ಹಿಮ್. ಕಾನ್ಸ್ಟೇಬಲ್, ರಿಲೀಸ್ ಮೀ. ಥ್ಯಾಂಕ್ ಯು. ನನ್ನ ಟಾರ್ಚು ಬ್ಯಾಗು ತಗೋಬಹುದಾ ಸರ್? ತಗೊಳ್ಳಿ, ಇಲ್ಲಿ ಸೈನ್ ಮಾಡಿ. ಏನು ಅಗ್ರಿಮೆಂಟಾ? ನೋ ಆರ್ಗ್ಯುಮೆಂಟ್. ನೀವಿನ್ ಹೋಗ್ಬೋದು. ಥ್ಯಾಂಕ್ ಯು ಸರ್. ಆಲ್ ರೈಟ್. ಈಗ ನನ್ನ ನೀವು ಹೋಗುವಂತ ಇದ್ದೀರಾ. ನಾನು ಜೈಲಿನಿಂದ ಹೊರಗಡೆ ಬಂದಿದ್ದೀನಿ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ ಸರ್? ನಾನೊಬ್ಬ ದೊಡ್ಡ ರಾಜಕೀಯ ಲೀಡರ್ ಆಗ್ತೀನಿ. ಹೇಗೆ ಗೊತ್ತಾ ಸರ್? ಕಳ್ಳ ಮೊದಲು ಕಳ್ತನ ಮಾಡಿ ಆಮೇಲೆ ಜೈಲ್ಗೆ ಹೋಗ್ತಾನೆ. ರಾಜಕೀಯ ವ್ಯಕ್ತಿ ಮೊದಲು ಜೈಲ್ಗೆ ಹೋಗಿ ಆಮೇಲೆ ಕಳ್ತನ ಮಾಡ್ತಾನೆ. ವಾಟ್ ಏನ್ ಐಡಿಯಾ, ವಾಟ್ ಏನ್ ಐಡಿಯಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದೇ ರಾತ್ರಿ ಎಷ್ಟೊಂದು ಐಡಿಯಾಗಳು. ಹೇಗೆ? ಅಯ್ಯೋ ಪಾಪಿ, ನಮ್ಗೆಲ್ಲ ಎಷ್ಟೊಂದು ಗಾಬರಿ ಮಾಡ್ಬಿಟ್ಟಿಯೋ. ಇಂಥ ಹುಡುಗಾಟನ್ನೆಲ್ಲ ಯಾವಾಗ ಬಿಡ್ತೀಯೋ ನೀನು? ಇದು ಹುಡುಗಾಟ ಅಲ್ಲ ಭಾವ, ದೊಡ್ಡಾಟ. ಜೈಲಿನಲ್ಲಿ ಎಷ್ಟೊಂದು ಸುಖವಾಗಿದ್ದೆ, ಎಷ್ಟೊಂದು ನೆಮ್ಮದಿಯಾಗಿದ್ದೆ, ಎಷ್ಟೊಂದು ಹೊಸ ಹೊಸ ಐಡಿಯಾಗಳು ನನ್ನ ಈ ತಲೆಗೆ ಬರ್ತಾ ಇತ್ತು ಗೊತ್ತಾ? ಜೈಲು ಜೈಲು, ಅಲ್ಲೊಂದು ಬೈಲು, ಕಂಬಿ ಎಣಸು, ಕಾಣೋ ಕನಸು, ಕೊಳ್ಳೆ ಹೊಡೆದ, ಸೊಳ್ಳೆ ಹಿಡ್ದ. ಹೊಸ ಹೊಸ ಬಿಸಿ ಬಿಸಿ 3 ಕಾಮಿಡಿ ಸಬ್ಜೆಕ್ಟ್ಗಳು ಅಲ್ಲಿ ರೆಡಿ ಮಾಡ್ಬಿಟ್ಟೆ ಗೊತ್ತಾ? ಹುಟ್ಟಿದಾಗಿಂದ ಕಥೆ ರೆಡಿ ಮಾಡೋದ್ರಲ್ಲಿ ಇದೆಯಾ ಹೊರತು ಒಂದಾದ್ರೂ ಮಾಡಿದ್ಯೇನೋ? ರೀ, ಸುಮ್ಮನೆ ಯಾಕ್ರಿ ನನ್ನ ತಮ್ಮನ್ ಗೋಳಾಡಿಸ್ತೀರಾ? ಪಾಪ ರಾತ್ರಿ ಎಲ್ಲ ಜೈಲಿನಲ್ಲಿ ಎಷ್ಟು ಕಷ್ಟಪಟ್ಟಿದಾನೋ ಏನೋ. ಹೊಟ್ಟೆ ತುಂಬಾ ಊಟನಾದ್ರೂ ಕೊಟ್ಟಿದಾರೋ ಇಲ್ವೋ. ಬಾರೋ, ತಿಂಡಿ ತಿನ್ ಬಾರೋ. ಅಕ್ಕ, ನಡೆಯೋಕೆ ಆಗ್ತಾ ಇಲ್ಲ. ಯಾಕೋ? ಎನಿಮಿಕ್ಕು. ಮೈನಲ್ಲಿರೋ ರಕ್ತನೆಲ್ಲ ಜೈಲಿನಲ್ಲಿರೋ ತಿಗಣೆಗಳೆಲ್ಲ ಹೀರ್ ಬಿಡ್ತು. ಡೋಂಟ್ ವರಿ ಮಾವ, ಡೈಲಿ ಡಬಲ್ ಡಬಲ್ ಆಪಲ್ ತಿನ್ನು, ಡಬಲ್ ಡಬಲ್ ರಕ್ತ ಹೆಚ್ಚುತ್ತೆ. ವಂಡರ್ಫುಲ್. ಡಬಲ್ ಡಬಲ್ ರಕ್ತ. ನನ್ನ ಕ್ರೈಮ್ ಪಿಕ್ಚರ್ಗೆ ಇದೇ ಸರಿಯಾದ ಟೈಟ್ಲು. ವಿಷ್ಣುವರ್ಧನ್ ಹೀರೋ ಮಾಡಿ ಈಗಲೇ ಒಂದು ಕಥೆ ರೆಡಿ ಮಾಡ್ಬಿಡ್ತೀನಿ. ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕಿದ್ರು. ಹುಟ್ಟಾಗಿಂದ ಬರೀ ಟೈಟ್ಲ್ಸ್ ಹೇಳ್ತಿದ್ಯಾ ಹೊರತು ನೆಟ್ಟಿಗೆ ಒಂದಾದ್ರೂ ಕತೆ ಹೇಳಿದ್ಯಾ? ತಪ್ಪು, ಅದೇ ತಪ್ಪು. ನಿಮಗೆ ಸರಿಯಾಗಿ ಟ್ರೇಡ್ ಸೀಕ್ರೆಟೇ ಗೊತ್ತಿಲ್ಲ. ಒಂದು ಕಥೆ ಅಂತ ಒಂದು ಹೇಳಿದ್ರೆ ಸಾಕು, ಪ್ಲೇನ್ ಟಿಕೆಟ್ ಇಲ್ದಿರ ಮದ್ರಾಸು, ಬೊಂಬಾಯಿ, ಕಲ್ಕತ್ತಾ ಎಲ್ಲಿಗೆ ಬೇಕಾದ್ರೂ ಅಲ್ಲಿ ಹಾರೋಗುತ್ತೆ. ಭವ, ಒಂದ್ಸಲ ಏನಾಯ್ತು ಗೊತ್ತಾ? ನಾನು ಬೃಂದಾವನ್ ಎಕ್ಸ್ಪ್ರೆಸ್ ಅಲ್ಲಿ ಬರ್ತಿರ್ಬೇಕಾದ್ರೆ 2 ಹಸು ಕಂದುಗಳಿಗೆ ಹೊತ್ತೋಗೋಕೆ ಅಂತ ಒಂದು ಕಥೆ ಹೇಳಿದೆ. ಅದೇ ಕಥೆ ಶಂಕರ್ ಗುರು ಆಗಿ ಕರ್ನಾಟಕದಲ್ಲಿ, ಕುಮಾರರಾಜ ಆಗಿ ಆಂಧ್ರದಲ್ಲಿ, ತ್ರಿಶೂಲಂ ಆಗಿ ತಮಿಳುನಾಡಲ್ಲಿ, ಮಹಾನ್ ಆಗಿ ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ಬಿಡ್ತು. ಮಾವ, ಇಷ್ಟೊಂದು ರೈಲ್ ಬಿಡ್ಬೇಡ. ಅವರು ದೊಡ್ಡ ರೈಟರ್ಸ್, ಶಂಕರ್ ಸುಂದರ್ ಅಂತ. ಪಿಕ್ಚರ್ ಸಕ್ಸಸ್ ಆಯ್ತು ಅಂದ್ರೆ ಎಲ್ಲಾ ಕಥೆನೂ ನಂದೇ ಅಂತ ಹೇಳ್ತಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಆ ಕಥೆ ನಂದು. ಮತ್ತ್ಯಾಕೆ ಈ ವಿಷಯನ ಮೊದ್ಲೇ ಹೇಳಿಲ್ಲ? ಎಲ್ಲಾ ವಿಷಯ ಎಲ್ಲರ ಹತ್ರ ಹೇಳಕ್ಕಾಗತ್ತಾ? ಕೆಲವು ವಿಷಯಗಳು ಹೇಳಕ್ಕಾಗಲ್ಲ. ಈಗ ಜಯಪ್ರಧಾ ನಾನು ಮದುವೆ ಮಾಡ್ಕೊ ಅಂತ ಪೀಡಿಸ್ತಾ ಇದ್ದಾಳೆ. ಯಾವತ್ತಾದ್ರೂ ನಾನು ನಿನ್ನ ಹತ್ರ ಹೇಳಿದ್ದೀನ? ಏನ್ ಮನ್ಮಥ ಕುಮಾರ. ಸದ್ಯ ಜಯಪ್ರದನ್ ಜೊತೆ ಶ್ರೀದೇವಿನು ಗಲಾಟೆ ಮಾಡ್ತಿದ್ದಾಳೆ ಅಂತ ಹೇಳಿಲ್ವಲ್ಲ? ಅರೆ, ಈ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ಬರ್ತೀನಕ್ಕೆ. ಶಾಂತಿ, ರಂಗನ್ ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ಅವನು ಪರೀಕ್ಷೆ ಹತ್ರ ಬಂತಲ್ಲ, ಓದೋದ್ ತುಂಬಾ ಇತ್ತು. ಅರೆ ಶಾಂತಕ, ಯಾವಾಗ ಬಂದೆ? ಅರೆ ಏನಾಯ್ತು? ಗಂಟು ಮೂಟೆ ಕಟ್ಕೊಂಡು ನಿಂತು ಬಿಟ್ಟಿದ್ಯಾ? ಟ್ರೈನ್ಗೆ ಹೋಗ್ಬೇಕಲ್ಲಪ್ಪ. ನೀನೆಲ್ಲಿಗೆ ಹೋಗಿದ್ಯೋ? ಬೆಳಿಗ್ಗೆಯಿಂದ ಸಂಜೆ ತನಕ ಮನೇನೆ ಸೇರೋದಿಲ್ಲ ಅಂತ ಕಾಣುತ್ತೆ. ಬರ್ತೀನಿ. ಒಳ್ಳೇದಾಗ್ಲಮ್ಮ. ಶಾಂತಕ, ಇನ್ನೊಂದು 2 ದಿವಸ ಇರ್ಬೋದಾಗಿತ್ತಲ್ಲೇ? ಇಲ್ಲಪ್ಪ, ಇವತ್ತೇ ಬರ್ತೀನಿ ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ. ಹೋಗ್ಲೇಬೇಕು. ಅಪ್ಪ, ನಾನು ಊರ್ಗ್ ಹೋಗ್ಬಿಟ್ಟು ಬರ್ತೀನಪ್ಪ. ಏನೋಮ್ಮ, ನಿನಗೆ ತವ್ರ ಮನೆ ತುಂಬಾ ಅಪರೂಪ ಆಗೋಯ್ತು. ಇದೇನಪ್ಪ ಹೀಗಂತೀರಿ? ನಾನು ಬರ್ತಾನೆ ಇರ್ತೀನಿ, ಹೋಗ್ತಾನೆ ಇರ್ತೀನಿ. ವಯಸ್ಸಾಗ್ತಾ ಆಗ್ತಾ ಮಕ್ಕಳೆಲ್ಲ ಯಾವಾಗ್ಲೂ ಹತ್ರನೇ ಇರ್ಬೇಕು ಅಂತ ಅನ್ಸತ್ತಮ್ಮ. ಅದಕ್ಕೆ ಶಾಂತಕನ್ನ ರೈಲ್ವೆ ಸ್ಟೇಷನ್ ತನಕ ಬಿಟ್ಬಿಟ್ಟು ಬರ್ತೀನಿ. ಯಾವಾಗ ನೋಡಿದ್ರು ಸುತ್ತಾನೆ ಇರ್ತೀಯ. ನಿಜವಾಗ್ಲೂ ನಿನ್ ಕಾಲಲ್ಲಿ ಚಕ್ರನೇ ಇದೆ ಕಣ. ಶಾಂತಕ, ಚಕ್ರ ಇದೆಯೋ ಇಲ್ವೋ ಗೊತ್ತಿಲ್ಲ,
ಶೂಸ್ ಅಂತೂ ಇದೆ. ಬರ್ತೀನಪ್ಪ, ಬರ್ತೀನತ್ಗೆ. ಬಾ ಮರಿ. ಬರ್ತೀನಿ ತಾತ. ಸರಿ ಅಮ್ಮ. ವಿಲನ್ ಚಪ್ಪಾಳೆ ಹೊಡ್ತಾ ಇದ್ದಾನೆ. ಝೂಮ್. ಡ್ಯಾನ್ಸರ್ಸ್ ಎಲ್ಲ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ. ಹೀರೋ ಕಾಲುಗಳು ಚರಕ್ ಪರಕ್ ಚರಕ್ ಪರಕ್. ಕೈ ಜೇಬಿಗೆ, ಅಲ್ಲಿಂದ ಮುಂದಕ್ಕೆ. ಕಟ್ಟು ವಿಲನ್, ಕಟ್ಟು ಹೀರೋ. ಮಾವ, ಯಾರು? ನೀನೇ ಬಂದೆ ಇಲ್ಲಿಗೆ? ಈ ವಿಡಿಯೋ ಕ್ಯಾಸೆಟ್ ಎಲ್ಲಿಂದ ತಂದೆ ಮಾವ? ಯಾರಿಗೂ ಹೇಳ್ಬೇಡ, ಫಾರಿಂದು. ಈಗ ತಾನೇ ಇಂಪೋರ್ಟ್ ಆಗಿ ಬಂದಿರೋ ಹೊಸ ಕ್ಯಾಸೆಟ್. ಇಂಗ್ಲಿಷ್ ಫಿಲ್ಮ್ ಇಂದ ಕಾಪಿ ಹೊಡಿತಾ ಇದೀಯಾ? ಓ, ಕಾಪಿ ಹೊಡಿತಾ ಇಲ್ಲ, ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಅದನ್ನೇ ಕಾಪಿ ಅನ್ನೋದು. ಅಯ್ಯೋ ನಳಿನಿ, ನಿನಗೆ ಸಿನಿಮಾ ಇಂಡಸ್ಟ್ರಿ ವಿಷಯ ಸ್ವಲ್ಪ ಕೂಡ ಗೊತ್ತಿಲ್ಲ. ಎಲ್ರೂ ಮಾಡೋದು ಹೀಗೇನೆ. ನಾನಾದ್ರೂ ನೋಡ್ಕೊಂಡು ಬರಿತಾ ಇದ್ದೀನಿ. ಬೇರೆಯವರು ಟಿವಿನೇ ಇಟ್ಕೊಂಡು ಶಾರ್ಟ್ ಬೈ ಶಾರ್ಟ್ ತೆಗಿತಾ ಇರ್ತಾರೆ, ಗೊತ್ತಾ? ಈಗ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಗೌರವವಾಗಿ ಇನ್ಸ್ಪಿರೇಷನ್ ಅಂತಾರೆ. ಮಾವ, ಇವಾಗ ನಿನಗ್ ಬರ್ತಾರ ಇನ್ಸ್ಪಿರೇಷನ್, ಬೇರೆ ರೈಟರ್ಸ್ಗೂ ಬಂದ್ಬಿಟ್ರೆ ಏನು? ಬರ್ತಾ ಇದೆಯಲ್ಲ, ಅದಕ್ಕೆ ಸಾಲಾಗಿ ಬಿಡುಗಡೆ ಆಗ್ತಾರೋ ಪಿಕ್ಚರ್ಗೆಲ್ಲ ಒಂದೇ ಕಥೆ ಇರೋದು. ಅಯ್ಯೋ, ನನಗ್ ತಲೆನೋವು ಬರ್ತಾ ಇದೆ, ಮೊದ್ಲು ಅದನ್ನ ಆಫ್ ಮಾಡು. ಅರ್ಥವಾಗದಿರೋ ಭಾಷೆ ಆಗಿರೋದ್ರಿಂದ ನಿನಗೆ ತಲೆನೋವು ಬರುತ್ತೆ. ಅದನ್ನೇ ನಮ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ರೆ ತಲೆನೋವು ಜೊತೆಗೆ ವ್ಯಾಕರ್ಕೆನೂ ಬರುತ್ತೆ. ಮಾವ, ಈಗ ನಿನ್ನ ಆಸೆ ನೀನ್ ದೊಡ್ಡ ರೈಟರ್ ಆಗ್ಬೇಕು ಅಂತ ತಾನೆ? ಹೌದು. ಹಾಗಾದ್ರೆ ನಾನೊಂದು ವಿಷಯ ಹೇಳ್ತೀನಿ, ಕೇಳು. ಹೇಳು ನನ್ನ ಸೋದರ ಸೊಸೆ. ಒಬ್ಳು ಹೀರೋನ ತುಂಬಾ ಪ್ರೀತಿಸ್ತಾನೆ. ಆ ಮೂರ್ಖ ಇವ್ಳ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಲ್ಲ. ಈಗ ನಮ್ ಹೀರೋಯಿನ್ ತನ್ನ ಪ್ರೀತಿನ ಅವನು ಗೊತ್ತಾಗೋ ಹಾಗೆ ಮಾಡ್ಬೇಕು. ಯಾವ ರೀತಿ ದೃಶ್ಯ ಬರೀತೀಯ ಹೇಳು? ಇದು ಬಹಳ ಹಳೆ ಸಿಚುಯೇಷನ್ ಆಗೋಯ್ತಲ್ಲ. ಬೇಕಾದಷ್ಟು ಪಿಕ್ಚರ್ಗಳಲ್ಲಿ ಬಂದ್ಬಿಟ್ಟಿದೆ. ಇಂಗ್ಲಿಷ್ ಪಿಕ್ಚರ್ ಆಗಿದ್ರೆ ಹೀರೋಯಿನ್ ಓಡ್ ಬಂದು ಹೀರೋನ ತಪ್ಕೊಂಡು ಲೊಚಕ್ ಅಂತ ಮುತ್ಕೊಟ್ಬಿಡ್ತಾ ಇದ್ಲು, ಅರ್ಥವಾಗ್ಬಿಡ್ತಾ ಇತ್ತು. ಇದು ಇಂಡಿಯನ್ ಪಿಕ್ಚರು, ಜೊತೆಗೆ ಸೆನ್ಸಾರ್ ಬೇರೆ. ಮುತ್ತು ಅಂದ್ರೆ ಕುತ್ತು. ಮತ್ತೇನ್ ಮಾಡ್ಬೇಕು? ಮಾಮೂಲು ಗೊತ್ತೇ ಇದೆಯಲ್ಲ, ಹಾಡು, ಕಂಬ ಸುತ್ತೋದು, ಮರ ಸುತ್ತೋದು, ನೆಲದ ಮೇಲೆ ಉರುಳಾಡೋದು, ಮುಗಿದೋಯ್ತು. ಹೀರೋ ಅಂಡರ್ಸ್ಟ್ಯಾಂಡ್ಸ್, ಗೋಸ್ ಟು ಫಾದರ್, ಎಕ್ಸ್ಪ್ಲೈನ್ಸ್ ದಿ ಲವ್. ಹೀರೋ ಶ್ರೀಮಂತನಾಗಿದ್ರೆ ಹೀರೋಯಿನ್ ಔಟ್. ನಮಗೆ ಯಾಕೆ ಬೇಕು? ಲೆಟ್ ಅಸ್ ಕಮ್ ಬ್ಯಾಕ್ ಟು ಕ್ಯಾಸೆಟ್. ನಮಸ್ಕಾರ ಅದ್ಕೆ. ನಮಸ್ಕಾರ. ಯಾರಮ್ಮ ನೀನು? ನಾನ್ ನಳಿನಿ, ನಿಮ್ ಜೈನ್ ಹೊಸ ಫ್ರೆಂಡ್. ಅದ್ಕೆ ನಮ್ಮನೆ ಎದುರಿಗೆ ಅಕ್ಕ ಇರೋದು. ಹೌದು ಅದ್ಕೆ, ನಮ್ಮ ಅಕ್ಕ ಭಾವ ಇಬ್ರು ಹಾಂಗ್ಕಾಂಗ್ ಹೋಗಿದ್ದಾರೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಫ್ಲಾಟ್ ನಲ್ಲಿ ಒಬ್ಳೆ ಇದ್ದು ತುಂಬಾ ಬೋರ್, ಅದಕ್ಕೆ ನಿಮ್ ಮನೆಗ್ ಬಂದೆ. ತುಂಬಾ ಸಂತೋಷ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಹೋಗಿ ಸ್ಕೂಲ್ ನಿಂದ ಮಗುನ್ ಕರ್ಕೊಂಡ್ ಬರ್ತೀನಿ. ಜಯ, ಭಾವ ಬಂದ್ರೆ ಮರಿದೆ ಔಷಧಿ ಕೊಡು. ಆಗ್ಲಿ ಅದ್ಕೆ. ತಗೋ ಟೀನ. ಇಷ್ಟೊತ್ನಲ್ಲಿ ಟೀ ಕುಡಿಯೋರ್ಗೆ ಬುದ್ಧಿ ಇಲ್ಲ. ಹಾಗಾದ್ರೆ ಕರ್ಣಂಗ್ ಬುದ್ಧಿ ಇಲ್ವಾ? ಯಾಕೆ? ಅವನ್ ಟೀ ಕುಡಿಯೋದು ಇದೇ ಹೊತ್ನಲ್ಲೇ, ತಾರಸಿ ಮೇಲಿರೋ ಗಿಡಗಳಿಗೆ ನೀರ್ ಹಾಕೋದು ಇದೇ ಹೊತ್ನಲ್ಲೇ. ತಾರಸಿ ಇಲ್ಲ? ನೀನಿರು, ನಾ ಟೀ ಕೊಟ್ಬಿಡ್ತೀನಿ. ನಾನೇ ತಗೊಂಡ್ ಹೋಗ್ಕೊಟ್ರೆ ನೀನ್ ಕೊಡ್ತೀಯಾ? ಡೋಂಟ್ ವರಿ, ನಾನ್ ಕೊಟ್ರೆ ಟೀ ಏನು ಕಷಾಯ ಆಗಲ್ಲ. ಥ್ಯಾಂಕ್ ಯು. ಹಾಗಿದ್ರೆ ನಾ ಬಟ್ಟೆ ಐರನ್ ಮಾಡ್ಬೇಕು. ನೀನ್ ಐರನ್ ಮಾಡ್ತಾ ಇರು, ನಾನು ಬರ್ತೀನಿ. ಆಹಾ, ಈ ಇಲ್ಲಿಗೆ ತಂದ್ಯಾ? ವೆರಿ ಗುಡ್. ಜಯ, ಅಲ್ಲಿ ಇಟ್ಬಿಡು, ನಾ ತಣ್ಣಗಾದ್ಮೇಲೆ ತಾನೇ ಕುಡಿಯೋದು. ಜಯ, ನಿನಗೆ ಗೊತ್ತಾ, ನಮ್ಮ ಎದುರುಗಡೆ ಮನೆಗೆ ಒಂದು ಹುಡುಗಿ ಬಂದಿದ್ದಾಳೆ. ಅಬ್ಬಾ, ಅಂಥ ನಾಚಿಕೆಟ್ಟ ಹುಡುಗಿನ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ. ನಾನು ಯಾರು ಅಂತ ಗೊತ್ತಿಲ್ದೇನೆ ಅವಳನ್ನ ಚುಡಾಯಿಸ್ತಾಳೆ. ಬಸ್ನಲ್ಲಿ ಅವಳು ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಕರೀತಾಳೆ. ಯಾರಾದ್ರೂ ನೋಡಿದ್ರೆ ನಾನು ಮಾನ ಹೋಗಲ್ಲೇನ? ಅಷ್ಟೇ ಅಲ್ಲ, ನಾ ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಾ ಇದ್ರೆ ಸಿನಿಮಾ ಹಾಡು ಹೇಳ್ಕೊಂಡ್ ಬರ್ತಾಳೆ. ಅವಳು ಏನೇ ಮಾಡ್ಲಿ ಪರವಾಗಿಲ್ಲ. ಆದ್ರೆ ಒಂದು ಸಮಾಧಾನದ ವಿಷಯ ಏನು ಅಂದ್ರೆ, ಹುಡುಗಿ ನೋಡೋಕೆ ಮುದ್ದಾಗಿದ್ದಾಳೆ, ಅಟ್ರಾಕ್ಟಿವ್ ಆಗಿದ್ದಾಳೆ, ಸ್ಮಾರ್ಟ್ ಆಗಿದ್ದಾಳೆ. ಆದ್ರೆ ಇದು ಮಾತ್ರ ಸ್ವಲ್ಪ ಏನು ಸಿಕ್ಕಾಪಟ್ಟೆ ಲೂಸ್. ಆವತ್ತು ನನ್ ಪಾಡು ನಾನು ಗಿಡಕ್ಕೆ ನೀರು ಹಾಕ್ತಾ ಇದ್ರೆ ಕೂಗಿ ಹೂವ ಕೇಳಿದ್ದು. ನಾನ್ ಕೊಡ್ತೀನ, ಸಿಕ್ಕಾಪಟ್ಟೆ ದಬಾಯಿಸ್ಬಿಟ್ಟೆ. ಅವಳ ಪುಣ್ಯ ಚೆನ್ನಾಗಿತ್ತು, ದೂರದಲ್ಲಿದ್ಲು. ಹತ್ರದಲ್ಲಿ ಏನಾದ್ರು ಇದ್ದಿದ್ರೆ ಅವಳ ಜಡೆನ ಹಿಡಿದು ಹಾಗೆ ಮುತ್ತು ಕೊಡ್ತಿದ್ಯಾ? ನೀನ್ ಇಲ್ಲಿಗೆ ಹೇಗೆ ಬಂದೆ? 24 ಮೆಟ್ಲು ಇಳಿದು 21 ಮೆಟ್ಲು ಹತ್ತಿ ಈ ಮನೆಗೆ ಯಾಕೆ ಬಂದೆ? ನನ್ ಫ್ರೆಂಡ್ ನೋಡಕ್ ಬಂದೆ. ನಾನ್ ನಿನ್ ಫ್ರೆಂಡ್ ಅಲ್ಲ. ನಿನ್ ಯಾರ್ ಫ್ರೆಂಡ್ ಅಂತಾರೆ? ನಿನ್ ತಂಗಿ ಜಯ ನನ್ ಫ್ರೆಂಡು. ಜಯಂಗೂ ಆಗ್ಲೇ ಜಾಕ್ ಹಾಕ್ಬಿಟ್ಯಾ? ಹೌದು, ನಿನಗಿಷ್ಟ ಇದ್ರೆ ನಿನ್ ಜೊತೆಗೂ ರೆಡಿ. ಬೇಡ ಪ್ಲೀಸ್, ಕೆಳಗಡೆ ಹೋಗು.
ಗೋ ಡೌನ್ ಪ್ಲೀಸ್. ಏಯ್ 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 ಕೆಳಗಡೆ ಯಾರು ಇಲ್ಲ. ಮಾವ ರೀಡಿಂಗ್ ರೂಮ್ಗೆ ಹೋಗಿದ್ದಾರೆ, ಅತ್ತೆ ಮಗುನ್ ಕರ್ಕೊಂಡ್ ಬರಕ್ ಹೋಗಿದ್ದಾರೆ, ಜಯ ಬಟ್ಟೆ ಐರನ್ ಮಾಡ್ತಿದ್ದಾಳೆ. ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡೇ ಬಂದಿದ್ದೀನಿ. ಈಗ ನಾನಿನ್ನ ಏನ್ ಮಾಡಿದ್ರು ಅಯ್ಯಯ್ಯೋ. ಯಾರು ಹಾಗಾದ್ರೆ ನನ್ ಗತಿ? ಒಂಟಿ ಗಂಡನ ಮಾನ ಕಾಪಾಡೋಕ್ ಯಾರು ಇಲ್ವಾ? ಓ ಲಾರ್ಡ್ ಕೃಷ್ಣ, ದ್ರೌಪದಿ ಮಾನ ಕಾಪಾಡಿದ ಹರಿಯೇ, ಸೇವ್ ಮೀ, ಸೇವ್ ಮೀ.